ಒಂದು ಬಲು ದೊಡ್ಡ ಆಲದ ಮರ ಇತ್ತು. ಆ ಮರದ ರೆಂಬೆಗಳು ಬಹಳ ಅಗಲವಾಗಿ ಹರಡ್ಕೊಂಡಿದ್ವು, ಹಾಗೂ ಅದರ ಬೇರುಗಳು ಭೂಮಿಯೊಳಗೆ ಆಳವಾಗಿ ಸೇರ್ಕೊಂಡಿದ್ವು. ಆ ಮರದಲ್ಲಿ ಒಂದು ಸುಂದರವಾದ ಗೂಡಲ್ಲಿ ಎರಡು ಕಾಗೆಗಳು ಸಂತೋಷದಿಂದ ವಾಸವಾಗಿದ್ವು. ಒಂದು ಗಂಡು ಕಾಗೆ, ಇನ್ನೊಂದು ಹೆಣ್ಣು ಕಾಗೆ. ಅವು ಬಹಳ ಕಾಳಜಿಯಿಂದ ತಮ್ಮ ಗೂಡನ್ನ ಪುಕ್ಕಗಳು, ಎಲೆಗಳು ಮತ್ತು ಚಿಕ್ಕ ಚಿಕ್ಕ ಕಡ್ಡಿಗಳಿಂದ ಕಟ್ಕೊಂಡಿದ್ವು. ಹಾಗೆ ಸಂಸಾರ ಸಾಗಿಸ್ತಿದ್ದ ಆ ಜೋಡಿ ಕಾಗೆಗಳಿಗೆ ತಮ್ಮ ಗೂಡಿನ ಮೇಲೆ ಬಹಳ ಅಭಿಮಾನ ಇತ್ತು. ಆದ್ರೆ ಆ ಕಾಗೆಗಳ ಬದುಕು ಶಾಂತಿಯುತವಾಗಿರಲಿಲ್ಲ. ಆ ಆಲ್ದ ಮರದ ಬುಡದಲ್ಲಿ ಒಂದು ದೊಡ್ಡ ಪೊಟ್ರೆ ಒಳಗೆ ಒಂದು ಕರಿ ಸರ್ಪ ವಾಸವಾಗಿತ್ತು. ಆ ಸರ್ಪ ತನ್ನ ಕ್ರೂರ ಕಣ್ಣುಗಳು ಹಾಗೂ ಪದೇ ಪದೇ ಹೊರ ತೆಗೆಯುತ್ತಿದ್ದ ತನ್ನ ಸೀಳು ನಾಲ್ಗೆಯಿಂದ ಭಯಂಕರವಾಗಿ ಕಾಣಿಸ್ತಾ ಇತ್ತು. ಪ್ರತಿ ಬಾರಿ ಹೆಣ್ಣು ಕಾಗೆ ಮೊಟ್ಟೆ ಇಟ್ಟಾಗ್ಲೂ ಆ ಹಾವು ಯಾರಿಗೂ ಗೊತ್ತಾಗ್ದಂಗೆ ನಿಧಾನವಾಗಿ ಮರ ಏರ್ಕೊಂಡ್ಬಂದು ಆ ಮೊಟ್ಟೆಗಳನ್ನೆಲ್ಲ ತಿಂದ್ಬಿಡ್ತಾ ಇತ್ತು. ಇದರಿಂದ ಮನನೊಂದ ಕಾಗೆಗಳು ಏನ್ ಮಾಡ್ಬೇಕು ಅಂತ ತಿಳಿದೆ ಚಿಂತಿಸ್ತಾ ಕುಳಿತಿರ್ತಿದ್ವು. ಒಂದ್ ದಿವ್ಸ ತಮ್ಮ ಖಾಲಿ ಗೂಡನ್ ನೋಡಿ ಉದಾಸನಾದ ಗಂಡು ಕಾಗೆ ಒಂದು ಟೊಂಗೆಯ ಮೇಲೆ ಕುಳಿತು ಚಿಂತಿಸ್ತಾ ಹೆಣ್ ಕಾಗೆ ನೋಡಿ ಹೇಳ್ತು, ಇದ್ರ ಬಗ್ಗೆ ನಾವೇನಾದ್ರೂ ಮಾಡ್ಲೇಬೇಕು. ಹೀಗೆ ನಾವು ಭಯದಿಂದ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಆಗ ಹೆಣ್ ಕಾಗೆ ಹೇಳ್ತು, ಹೌದು ಹೌದು, ಯಾರಾದ್ರೂ ತಿಳಿದೋರ್ ಬಳಿ ಹೋಗಿ ಸಲಹೆ ಕೇಳೋಣ. ಆಗ ಆ ಎರಡೂ ಕಾಗೆಗಳು ಅಲ್ಲೇ ಹತ್ರದಲ್ಲಿ ವಾಸವಾಗಿದ್ದ ಬುದ್ಧಿವಂತ ನರಿ ಬಳಿ ಹಾರ್ಕೊಂಡು ಹೋದ್ವು. ಆ ಬುದ್ಧಿವಂತ ನರಿ ಚತುರನಾಗಿತ್ತು. ಅದು ಎಲ್ರಿಗೂ ಉತ್ತಮ ಸಲಹೆಗಳನ್ನು ಕೊಡ್ತಾ ಇತ್ತು. ಕಾಗೆಗಳು ನರಿ ಹತ್ರ ಬಂದು, ಪ್ರೀತಿಯ ಗೆಳೆಯ, ನಮಗ್ ನಿನ್ ಸಹಾಯ ಬೇಕು. ಆ ಕ್ರೂರ ಸರ್ಪ ನಮ್ ಮರದ ಕೆಳಗೆ ವಾಸವಾಗಿದೆ. ಅದು ನಾವಿಟ್ಟು ಮೊಟ್ಟೆಗಳನ್ನೆಲ್ಲ ತಿಂತಾ ಇರತ್ತೆ. ನಮಗೇನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆ ಸರ್ಪನ್ನ ಹೇಗ್ ತಡಿಬೇಕು ಅಂತ ತಿಳಿಸು ಅಂದ್ವು. ಆಗ ಸ್ವಲ್ಪ ಹೊತ್ತು ಯೋಚಿಸಿದ್ಮೇಲೆ ನರಿ ಹೇಳ್ತು, ಇದು ನಿಜಕ್ಕೂ ಘೋರ ಸಮಸ್ಯೆ. ಆದ್ರೆ ಧೈರ್ಯ ಬಿಡಬೇಡಿ. ಬುದ್ಧಿಯಿಂದ ಶಕ್ತಿಶಾಲಿಯಾದ ಶತ್ರುನ್ ಕೂಡ ಸೋಲಿಸಬಹುದು. ಶಕ್ತಿಗಿಂತ ಯುಕ್ತಿ ಮೇಲು, ತಿಳ್ಕೊಳ್ಳಿ ಅಂತ. ಆಗ ಕಾಗೆಗಳು ಕುತೂಹಲದಿಂದ, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ನಮಗ್ ಮಾರ್ಗ ಹೇಳು ಅಂತ ವಿನಂತಿಸಿದ್ವು. ಆಗ ನರಿ ಗುಟ್ಟಾಗಿ, ನೀವು ಆ ಊರಿದೆಯಲ್ಲ, ಆ ಊರಲ್ಲಿ ಅರಮನೆ ಇದೆಯಲ್ಲ, ಅಲ್ಲಿಗೆ ಹಾರ್ಕೊಂಡು ಹೋಗಿ. ಅಲ್ಲಿ ಶ್ರೀಮಂತರ ಮನೆ ಜನಗಳು ನದಿ ಹತ್ರ ಸ್ನಾನ ಮಾಡಕ್ ಬಂದಾಗ ತಮ್ಮ ಆಭರಣನ್ನೆಲ್ಲ ನದಿ ದಡದ ಬಳಿ ಬಿಟ್ಟಿರ್ತಾರೆ. ಅವ್ರ ಸೇವಕರು ಅದನ್ನೆಲ್ಲ ಕಾಯ್ತಾ ಇರ್ತಾರೆ. ಆಗ ಯಾವ್ದಾದ್ರೂ ಅಮೂಲ್ಯವಾದ ಆಭರಣನ ತಕೊಂಡು ಹಾರ್ಕೊಂಡು ಬನ್ನಿ. ಆದ್ರೆ ಹುಷಾರ್, ನಿಧಾನವಾಗಿ ಹಾರ್ಬೇಕು. ಆ ಶ್ರೀಮಂತನ ಸೇವಕರು ನೀವು ಯಾವ ಕಡೆ ಹಾರ್ಕೊಂಡು ಹೋಗ್ತಿದ್ದೀರಾ ಅಂತ ನೋಡಿ ನಿಮ್ ಹಿಂದೆ ಬರಬೇಕು. ನಂತರ ಆ ಸೇವಕರು ನೋಡ್ತಿದ್ದ ಹಾಗೆ ಆ ಆಭರಣನ ಈ ಸರ್ಪ ಇದೆಯಲ್ಲ ಆ ಬಿಲದ ಬಳಿ ಹಾಕ್ಬಿಡಿ. ಆಗ ಸೇವಕರು ತಮ್ಮ ಮಾಲೀಕನ ಆಭರಣ ತಕ್ಕೊಳಕ್ ಬಂದಾಗ ಆ ಸರ್ಪನ್ ಕೂಡ ಕೊಂದೇ ಕುಂದ್ ಹಾಕ್ತಾರೆ ಅಂತ ಉಪಾಯ ಕೊಳ್ತು. ನರಿ ಉಪಾಯ ಕೇಳಿ ಕಾಗೆಗಳಿಗೆ ತುಂಬಾ ಉತ್ಸಾಹ ಆಯ್ತು. ತಕ್ಷಣನೇ ಧನ್ಯವಾದಗಳು ಗೆಳೆಯನೆ ಅಂತ ಹೇಳಿ ಹಾರ್ ಹೋದ್ವು. ಮಾರನೇ ದಿವಸ ಬೆಳಗ್ಗೆ ಕಾಗೆಗಳು ಅರಮನೆ ಹತ್ರ ಉದ್ಯಾನಕ್ಕೆ ಹಾರ್ ಬಂದು ಅಲ್ಲೇ ಸರೋವರದಲ್ಲಿ ಸಂತೋಷದಿಂದ ಈಜ್ತಾ ಇದ್ದ ಮಹಿಳೆಯರನ್ನು ಕಂಡ್ವು. ಅಲ್ಲೇ ದಡದಲ್ಲಿ ಆ ರಾಜ ಮಹಿಳೆಯರು ನರಿ ಹೇಳ್ದ ಹಾಗೆ ಬಂಗಾರದ ಆಭರಣನೆಲ್ಲ ಬಿಚ್ಚಿಟ್ಟಿದ್ರು. ಅವ್ರ ಸೈನಿಕರು ಅದನ್ನ ಕಾಯ್ತಾ ಇದ್ರು. ಆಗ ಹೆಣ್ಕಾಗೆ ಯಾರಿಗೂ ಊಹಿಸ್ಲಿಕ್ ಆಗದೆ ಇರೋ ರೀತಿ ಏಕಾಏಕಿ ಕೆಳಕ್ ಹಾರಿ ಒಂದು ಆಭರಣನ ತಕೊಂಡು ಮೇಲಕ್ಕೆ ಹಾರಕ್ ಶುರು ಮಾಡ್ಬಿಡ್ತು. ಆಗ ಈ ಸೈನಿಕರೆಲ್ಲ, ಅಯ್ಯೋ, ಯಾರಾದ್ರೂ ಆ ಕಾಗೆನ್ ಹಿಡೀರಿ, ಆ ಕಾಗೆನ್ ಹಿಡೀರಿ ಅಂತ ಕೂಗ್ತಾ ಎಲ್ಲಾ ಕಾವಲ್ಗಾರರು ಕಲ್ಗಳು ಮತ್ತು ಕೋಲ್ಗಳನ್ನ ಹಿಡ್ಕೊಂಡು ಕಾಗೆ ಹಿಂದೆ ಅಟ್ಟಿಸ್ಕೊಂಡು ಬರಕ್ ಶುರು ಮಾಡಿದ್ರು. ಆಗ ಹೆಣ್ಕಾಗೆ ನಿಧಾನವಾಗಿ ಹಾರ್ಕೊಂಡು ಆ ಕಾವಲ್ಗಾರರ ದೃಷ್ಟಿಯಿಂದ ದೂರ ಹೋಗದೆ ಇರೋ ರೀತಿ ನಿಧಾನವಾಗಿ ಹಾರ್ಕೋತಾ ಹಾರ್ಕೋತಾ ಆ ಆಲದ ಮರದ ಬಳಿ ಬಂದು ತನ್ನ ಬಳಿ ಇದ್ದ ಈ ಹಾರನ್ನ ಹಾವಿತ್ತಲ್ಲ ಆ ಪೊಟ್ರೆ ಹತ್ರ ಎಸ್ಬಿಡ್ತು. ಆಮೇಲೆ ತಾನು ಅದೇ ಮರದಲ್ಲಿ ಎತ್ತರದಲ್ಲಿದ್ದ ಒಂದು ಕೊಂಬೆ ಮೇಲೆ ಕುತ್ಕೊಂಡು ಮುಂದೇನಾಗುತ್ತೋ ಅಂತ ಕುತೂಹಲದಿಂದ ನೋಡ್ತಾ ಇತ್ತು. ಹೊರಗಡೆ ಇಟ್ ಶಬ್ದ ಆಗೋದ್ ಕೇಳಿ ಸರ್ಪ ತನ್ನ ಪೊಟ್ರೆಯಿಂದ ಹೊರಗೆ ಬಂದು ತನ್ನ ಹೆಡೆ ಬಿಚ್ಚಿ ಬಸ್ ಅಂತ ಸಿಟ್ಟಲ್ಲಿ ಎಲ್ಲಾ ಕಡೆ ನೋಡ್ತು. ಆದ್ರೆ ಆ ಮರದ ಸುತ್ತಕ್ಕೂ ಸೈನಿಕರು, ಸೇವಕರು, ಕಾವಲ್ಗಾರರು ಎಲ್ರು ಕಲ್ಲು ಕೋಲು ಹಿಡ್ಕೊಂಡು ನಿಂತಿದ್ರು. ಅವರು ಕೂಡ ಈ ಹಾವನ್ನು ನೋಡಿದ್ರು. ಅವರಿಗೆ ಆಭರಣ ಮುಖ್ಯ ಆಗಿತ್ತು. ತಮ್ಮ ಕೋಲು ಮತ್ತು ಕಲ್ಲುಗಳಿಂದ ಆ ಸರ್ಪನ್ನ ಚೆನ್ನಾಗಿ ಹೊಡೆದು ಕೊಂದೇ ಬಿಟ್ರು. ಮತ್ತೆ ತಮ್ಮ ಆಭರಣನ ತಕೊಂಡು ಹೊರಟು ಹೋದ್ರು. ಅವತ್ತಿಂದ ಆ ಆಲ್ದ ಮರದಲ್ಲಿ ಎಲ್ಲ ಪಕ್ಷಿಗಳು ಶಾಂತಿಯಿಂದ ಬಾಳೋದಕ್ಕೆ ಪ್ರಾರಂಭಿಸಿದ್ವು.
ಕಾಗೆಗಳು ಖುಷಿಯಿಂದ ಮತ್ತೆ ಗೂಡನ್ನು ಸರಿಯಾಗಿ ಕಟ್ಕೊಂಡು ಅದರಲ್ಲಿ ಮೊಟ್ಟೆ ಇಟ್ಟು ಚಿಕ್ಕ ಚಿಕ್ಕ ಕಾಗೆ ಮರಿಗಳು ಮೊಟ್ಟೆ ಹಿಡಿದು ಹೊರಗೆ ಬಂದ್ಮೇಲೆ ಅವುಗಳು ಚೀ ಚೀ ಅನ್ನೋ ಶಬ್ದ ಕೇಳ್ಕೊಂಡು ಖುಷಿ ಪಟ್ವು. ಅವು ಸಂತೋಷದಿಂದ ನಿರ್ಭಯವಾಗಿ ಜೀವನ ಮಾಡಕ್ಕೆ ಪ್ರಾರಂಭಿಸಿದ್ವು ಮತ್ತು ತಮ್ಮ ಗೆಳೆಯ ನರಿಗೆ ಮನಸಾರೆ ಧನ್ಯವಾದ ಹೇಳಿದ್ವು. ಮಕ್ಕಳೇ, ಈ ಕಥೆಯ ನೀತಿ ಶಕ್ತಿಗಿಂತ ಯುಕ್ತಿನೇ ಮೇಲು. ನೋಡಿ, ಆ ಕಾಗೆಗಳು ಸರ್ಪದೊಂದಿಗೆ ಕಾಳ್ಗಕ್ಕೇನಾದ್ರೂ ಇಳಿದಿದ್ರೆ ಖಂಡಿತ ಸೋಲ್ತಿದ್ವು. ಅದಕ್ಕೆ ಅವು ಉಪಾಯದಿಂದ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡವು. ನಾವು ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬುದ್ಧಿಯಿಂದ ಯೋಚಿಸಿ ತೀರ್ಮಾನ ತಗೋಬೇಕು, ಸಿಟ್ಟಿನಿಂದ ಅಲ್ಲ.